A1 ಪವಿತ್ರ ಅರೆಸ್ಟ್ ಆಗಿದೆ. ಆರೋಪಿ ಪವಿತ್ರ ಕಣ್ಣೀರಿಟ್ಟಿದ್ದಾರೆ. ಪೊಲೀಸ್ ಜೀಪ್ನಲ್ಲಿ ಕೂತ್ಕೊಳ್ತಿದ್ದ ಹಾಗೆ ಕಣ್ಣೀರ್ ಹಾಕಿದ್ದಾರೆ. ತಾಯಿಯನ್ನ ಕಂಡು ದುಃಖಿತಳಾಗಿದ್ದಾಳೆ ಪವಿತ್ರ ಗೌಡ ಬಹಳ ಧೈರ್ಯದಿಂದಲೇ ಹೊರಗೆ ಬಂದ್ರು. ಆದ್ರೆ ಪೊಲೀಸ್ ಜೀಪ್ನಲ್ಲಿ ಕೂತ್ಕೊಳ್ತಿದ್ದ ಹಾಗೆ ಹಿಂದೆ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು, ಜೈಲಿಗೆ ಕರ್ಕೊಂಡು ಹೋಗಿದ್ದು, ಇದೆಲ್ಲ ಮತ್ತೆ ಅವರಿಗೆ ಫ್ಲಾಶ್ ಬ್ಯಾಕ್ ನೆನಪಾಗಿರ್ಬೇಕು ಅಂತ ಅನ್ಸುತ್ತೆ. ಅಥವಾ ತಮ್ಮ ಮಗಳು ಮತ್ತು ತಾಯಿಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನುವಂತಹ ನೋವು ಕೂಡ ಇದ್ದಿರಬಹುದೇನೋ. ಆ ಕಾರಣಕ್ಕೋ ಏನೋ ಕಣ್ಣೀರಿಟ್ಟಿದ್ದಾರೆ, ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ತಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಬಾರ್ದು ಅಂತ. ಆದರೆ ಅದನ್ನ ತಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ಎಮೋಷನ್ ಆಗಿದ್ದನ್ನು ಕೂಡ ನೋಡಬಹುದಾಗಿದೆ ಸ್ಕ್ರೀನ್ನಲ್ಲಿ. ಮಹಿಳಾ ಅಧಿಕಾರಿಗಳು ಅಕ್ಕಪಕ್ಕ ಕುಳಿತಿದ್ದಾರೆ. ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಾಗ್ತಾ ಇದೆ. ನೇರ ಈಗ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಉಳಿದ ಆರೋಪಿಗಳು ಕೂಡ ಈಗಾಗಲೇ ಅಲ್ಲೇ ಇರೋದ್ರಿಂದಾಗಿ ಅವ್ರುಗಳನ್ನು ಕೂಡ ಒಟ್ಟಾರೆಯಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕಾಗಿರೋದ್ರಿಂದ ಇನ್ನೂ ಸಮಯ ಇರೋದ್ರಿಂದ ಠಾಣೆಯಲ್ಲಿ ಆಗಬೇಕಾದಂತಹ ಪ್ರಕ್ರಿಯೆಗಳ ಸಲುವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಲವಾರು ವಿಚಾರಗಳನ್ನ ಇವತ್ತು ಕೋರ್ಟ್ ತಮ್ಮ ಆದೇಶದಲ್ಲಿ ಪರಿಗಣಿಸುವ ಮೂಲಕವಾಗಿ ಕೊಟ್ಟಿತ್ತು. ಎಷ್ಟೇ ದೊಡ್ಡವರಾದರೂ ಕಾನೂನು ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನೋದನ್ನ. ಸೊ ಅದನ್ನ ಹೇಳೋ ಮೂಲಕವಾಗಿ ಇವತ್ತಿನ ಆದೇಶವನ್ನ ಕೊಡಲಾಯಿತು. ಯಾವ ಬೆಲೆ ತೆತ್ತಾದರೂ ಕೂಡ ಕಾನೂನಿನ ನಿಯಮವನ್ನ ಕಾಪಾಡಿಕೊಳ್ಬೇಕಾಗುತ್ತೆ ಅಂತ ಕೂಡ ಕೋರ್ಟ್ ಹೇಳ್ತು. ದರ್ಶನ್ ಗೆಳತಿ A1 ಆರೋಪಿ ಪವಿತ್ರ ಗೌಡ ಅವರನ್ನ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಅದು ಸಹಜ ಪ್ರಕ್ರಿಯೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಅವರ ವೈದ್ಯಕೀಯ ತಪಾಸಣೆ ಆಗುತ್ತೆ. ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಿಕೊಳ್ಳಲಾಗುತ್ತೆ. ಎಲ್ಲವೂ ಕೂಡ ಸ್ಥಿರವಾಗಿದೆ ಅನ್ನುವಂತಹ ಖಾತ್ರಿ ವೈದ್ಯರ ರಿಪೋರ್ಟ್ನಲ್ಲಿ ಬಂದ ನಂತರದಲ್ಲಿ ಆಗ ಕೋರ್ಟ್ನ ಮುಂದೆ ಸಬ್ಮಿಟ್ ಮಾಡಿ ಅವರ ಆರೋಗ್ಯ ಸ್ಥಿರವಾಗಿದೆ, ಅವ್ರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೋರ್ತಾರೆ. ಅದಾದ ನಂತರದಲ್ಲಿ ಕೋರ್ಟ್ ಅನುಮತಿಸಿದ ನಂತರದಲ್ಲಿ ಜೈಲಿಗೆ ಕಳಿಸುವಂತಹ ಕೆಲಸ ಆಗುತ್ತೆ. ಜೈಲಿಗೆ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ನಿಂದ ಕೊಟ್ಟಂತಹ ಆದೇಶ ಏನಿದೆ ಅದರ ಪ್ರತಿ ಎಲ್ಲ ಹೈಕೋರ್ಟ್, ಸೆಷನ್ಸ್ ಕೋರ್ಟ್, ಎಲ್ಲ ಕೋರ್ಟ್ಗಳಿಗೂ ಕೂಡ ಈ ಆದೇಶ ಪ್ರತಿಯನ್ನ ಕಳಿಸಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಯಾವ ಕಾರಣಕ್ಕಾಗಿ ನಾವು ಇವತ್ತು ಬೇಲ್ನ ರಿಜೆಕ್ಟ್ ಮಾಡಿದ್ದೀವಿ, ಏನನ್ನ ಪರಿಗಣಿಸಿದ್ದೀವಿ ಅಂತ ಸ್ವಲ್ಪ ಸಿಡಿಮಿಡಿ ಆಗಿರೋದನ್ನ ನೋಡಿ. ಅಲ್ಲಿ ಪವಿತ್ರ ದರ್ಶನ್ ಪರಮಾಪ್ತೆ ಗೆಳತಿ ಪವಿತ್ರ ಗೌಡ ಮೀಡಿಯಾಗಳನ್ನ ಅವತ್ತು ನೋಡಿದಾಗ ಕೈ ಮುಗ್ದು ಐ ಲವ್ ಯು ಅಂತ ಸಿಂಬಲ್ ತೋರಿಸಿ ಬಹಳ ಖುಷಿಯಾಗಿದ್ದವರು ಇವತ್ತು ವಾಪಸ್ ಅದೇ ಸಿಟ್ಟು ಸೆಡವನ್ನ ತೋರಿಸ್ಲಿಕ್ಕೆ ಆರಂಭ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ.